ಬಿಜೆಪಿ ಜೆಡಿಎಸ್ ಮೈತ್ರಿ ನಂತರ ಮೊದಲ ಚುನಾವಣೆಯಲ್ಲೇ ಸೋಲು. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕೈಗೆ ಗೆಲುವು ಸಿಕ್ಕಿದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣಗೆ ಭರ್ಜರಿ ಜಯ ಸಿಕ್ಕಿದೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿ ರಂಗನಾಥ್ಗೆ ಸೋಲಾಗಿದೆ. ಮೈತ್ರಿ ನಂತರ ನಡೆದ ಮೊದಲ ಚುನಾವಣೆಯಲ್ಲೇ ಬಿಜೆಪಿ ಜೆಡಿಎಸ್ಗೆ ಹಿನ್ನಡೆಯಾಗಿದೆ. ಪುಟ್ಟಣ್ಣ ಗೆಲುವಿನಿಂದ ಕಾಂಗ್ರೆಸ್ ಪಡೆಯಲ್ಲಿ ಸಂಭ್ರಮ ಮನೆ ಮಾಡಿರುವಂಥದ್ದು. ಮುಂದಿನ ಚುನಾವಣೆಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೆ ಗೆಲುವು ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ. ಸೋಲಿನ ಪರಾಮರ್ಶೆಗೆ ಇಳಿದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮುಂಬರುವ ಲೋಕಸಭಾ ಚುನಾವಣೆ, ಶಿಕ್ಷಕರ ಕ್ಷೇತ್ರ ಚುನಾವಣೆ, ಪದವೀಧರರ ಕ್ಷೇತ್ರ ಚುನಾವಣೆಗೆ ಈ ಒಂದು ಫಲಿತಾಂಶ ಎಚ್ಚರಿಕೆಯ ಗಂಟೆಯಾಗಿದೆ. ಮೈಸೂರು ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಶಿಕ್ಷಕರ ಚುನಾವಣೆ ನಡೆಯಲಿದೆ. ಸದ್ದಿಲ್ಲದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿ ತಯಾರಿ ನಡೆಸ್ತಾ ಇದೆ. ಬೆಂಗಳೂರು ಉಪಚುನಾವಣೆ ನಂತರ ಬಿಜೆಪಿ ಜೆಡಿಎಸ್ ಅಲರ್ಟ್ ಆಗಿರುವಂಥದ್ದು. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್ ನೇರ ಸಂಪರ್ಕದಲ್ಲಿ. ಯಶಸ್ ಮೌತೂರ್, ಬಿಜೆಪಿ ಜೆಡಿಎಸ್ ಮೈತ್ರಿ ನಂತರ ಮೊದಲ ಚುನಾವಣೆಯಲ್ಲೇ ಸೋಲುಂಟಾಗಿರುವಂಥದ್ದು. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕೈ ಅಭ್ಯರ್ಥಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿರುವಂಥದ್ದು. ಮೈತ್ರಿ ಅಭ್ಯರ್ಥಿಗೆ ಸೋಲುಂಟಾಗಿದೆ. ಹೀಗಾಗಿ ಮುಂದಿನ ಒಂದು ಚುನಾವಣೆಗಳಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿರುವಂಥದ್ದು. ಹೀಗಾಗಿ ಯಾವ ರೀತಿಯಾಗಿ ಅಲರ್ಟ್ ಆಗಿರುವಂಥದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅಂತ ಹೇಳಿ? ಹೌದು ಅಂಕಿತ, ಬಹಳ ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ಮಾಡಿಕೊಂಡಿದೆ. ರಾಷ್ಟ್ರ ಮಟ್ಟದಲ್ಲಿ NDA ಮೈತ್ರಿಕೂಟವನ್ನು JDS ಸೇರಿರ್ತಕ್ಕಂಥದ್ದು. ಆದರೆ ಕರ್ನಾಟಕದ ವಿಚಾರದಲ್ಲಿ ನಾವು ಗಮನಿಸೋದಾದರೆ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಮೊದಲನೇನು ಕೂಡ ಬರ್ತಿತ್ತು. ಹಾಗೂ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟೋದಕ್ಕೆ ಈಗಾಗಲೇ ಎರಡೂ ಪಕ್ಷಗಳು ಕೂಡ ಏನು ಸಕ್ರಿಯವಾಗಿ ಮುಂದಿನ ಚುನಾವಣೆಗೆ ಕಾರ್ಯತಂತ್ರವನ್ನು ಎಣಿತಾ ಇದೆ. ಇದಕ್ಕೆ ಮುನ್ನುಡಿಯಾಗಿ ಏನು ನೆನ್ನೆ ನಡೆದಂತಹ ಬೆಂಗಳೂರಿನ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಏನಿದೆ, ಇದು ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಕಾನ್ಫಿಡೆನ್ಸ್ ತರುವಂತಹ ಒಂದು ರಿಸಲ್ಟ್ ಬಂದಿರತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಪುಟ್ಟಣ್ಣ ಅವರ ರಾಜೀನಾಮೆಯಿಂದಲೇ ತೆರವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಪುಟ್ಟಣ್ಣವರೇ ಏನು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದರು. ಹೀಗಾಗಿ ಪುಟ್ಟಣ್ಣ ಅವರಿಗೆ, ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಅವರಿಗೆ ಸಾಕಷ್ಟು ಗೆಲುವು ಸಿಕ್ಕಿರ್ತಕ್ಕಂಥದ್ದು. ಹಾಗೂ ಭಾಳ ಪ್ರಮುಖವಾಗಿ ಬಿಜೆಪಿ JDSನ ಮೈತ್ರಿ ಅಭ್ಯರ್ಥಿಯಾಗಿ ರಂಗನಾಥ್ ಅವರು ಕೂಡ ಏನು ಸ್ಪರ್ಧೆಯನ್ನು ಮಾಡಿದರು. ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಹಲವಾರು ಏನು ಪ್ರಮುಖರಿದ್ದಾರೆ, ಎಲ್ಲರೂ ಕೂಡ ಭೇಟಿ ಮಾಡಿ ಅಥವಾ ಎರಡೂ ಪಕ್ಷಗಳ ನೋಂದಣಿ ಮಾಡಿಸಿದಂಥ ಮತದಾರರೇನಿದ್ರು, ಹೀಗೆ ಹಲವಾರು ರೀತಿಯಾದ ಕಾರ್ಯತಂತ್ರವನ್ನು ರೂಪಿಸಿದ್ರು ಕೂಡ ಮೈತ್ರಿ ಅಭ್ಯರ್ಥಿ ಸೋಲಾಗಿರ್ತಕ್ಕಂಥದ್ದು. ಇವೆರಡೂ ಪಕ್ಷಗಳ ಅಥವಾ ಏನು ಮೈತ್ರಿ ಅಭ್ಯರ್ಥಿ ಅಥವಾ ಏನು ಮುಂದೆ ನಡೆಯುವಂತಹ ಲೋಕಸಭಾ ಚುನಾವಣೆ ಇದೆ, ಇದಕ್ಕೆ ಒಂದು ರೀತಿಯಾದ ಮುನ್ನಡೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಮೈತ್ರಿ ನಡೆದ ನಂತರ ನಡೆದಂತಹ ಮೊದಲ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲೇ ಸೋಲಾಗಿರ್ತಕ್ಕಂಥದ್ದು. ಒಂದು ರೀತಿ ಕಾಂಗ್ರೆಸ್, ಒಂದು ರೀತಿ JDS ಹಾಗೂ BJPಯ ಒಂದು ಕಾನ್ಫಿಡೆನ್ಸ್ ಲೆವೆಲ್ನ ಕಡಿಮೆ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಹಾಗೂ ಮುಂಬರುವಂತಹ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಗಮನಿಸೋದಾದ್ರೆ ಈ ಒಂದು ರಿಸಲ್ಟ್ ಏನಿದೆ ಇದು ಕಾಂಗ್ರೆಸ್ಗೆ ಪೂರಕವಾಗಿದೆ. ಯಾಕಂದರೆ ಈಗಾಗಲೇ 28 ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು, ಮೈತ್ರಿ ಅಭ್ಯರ್ಥಿಯನ್ನು ಹಾಕುವಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದೆ ಬಿಜೆಪಿ JDSನಲ್ಲೂ ಕೂಡ. ಹಾಗೂ BJP ಮತ್ತು JDSನ ಮೈತ್ರಿಯನ್ನು ಕೂಡ ಕೆಲ ನಾಯಕರು ಕೂಡ ಒಪ್ಕೋತಾ ಇಲ್ಲ. ಅಥವಾ BJPಯ ಆಂತರಿಕ ವಲಯ ಅಥವಾ JDSನ ಆಂತರಿಕ ವಲಯದಲ್ಲೂ ಕೂಡ ಹಲವಾರು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದೆ. ಹಾಗೂ ಹಲವಾರು ಜಿಲ್ಲೆಗಳಲ್ಲೂ ಕೂಡ ನೇರವಾದಂಥ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಹಾಗೂ ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತಹ ವಿಚಾರಗಳು ಕೂಡ ಇದೆ. ಆದರೆ ಈ ಒಂದು ರಿಸಲ್ಟ್ ಏನಿದೆ ಇದನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗಮನದಲ್ಲಿಟ್ಟುಕೊಂಡ್ರೆ ಸಾಕಷ್ಟು ರೀತಿಯಾದಂತಹ ಹೋಮ್ವರ್ಕನ್ನು BJP JDSನ ನಾಯಕರು ಮಾಡಬೇಕಾಗ್ತದೆ. ಹಾಗೂ ಭಾಳ ಪ್ರಮುಖವಾಗಿ ಈ ಒಂದು ರಿಸಲ್ಟ್ ಏನಿದೆ ಇದು ಕಾಂಗ್ರೆಸ್ಗೆ ಒಂದು ಪೂರಕವಾಗಿರ್ತಕ್ಕಂಥದ್ದು. ಹೀಗಾಗಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಗಳು ಕೂಡ ಮತ್ತಷ್ಟು ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕೂಡ ಈ ಒಂದು ಗೆಲುವನ್ನು ಕೂಡ ಒಂದು ಸಂಭ್ರಮದಿಂದ ಹಂಚ್ಕೊಂಡಿದ್ದಾರೆ. ಹಾಗೂ ನಮ್ಮ 9 ತಿಂಗಳ ಆಡಳಿತ ಏನಿದೆ ಅಥವಾ 2 ಬಜೆಟ್ಗಳನ್ನ ಮಂಡಿಸಿದ್ದೀವಿ, ಇದಕ್ಕೆ ಪೂರಕವಾಗಿ ಏನು ಶಿಕ್ಷಕರು ಕೂಡ, ಪ್ರಬುದ್ಧ ಮತದಾರರು ಕೂಡ ನಮಗೆ ಒಲವನ್ನು ತೋರಿಸಿದ್ದಾರೆ ಎನ್ನುವಂತಹ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಚುನಾವಣಾ ಫಲಿತಾಂಶ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸಾಕಷ್ಟು ಎಫೆಕ್ಟನ್ನು ಮಾಡ್ತದೆ ಅಂತಲೇ ಹೇಳ್ಬೋದು ಅಂಕಿತಾ. ಧನ್ಯವಾದ ಯಶಸ್ ಮೌತೂರ್ ತಮ್ಮೆಲ್ಲ ಮಾಹಿತಿಗಾಗಿ.